ಸಿ.ಎಸ್.ಕೆ ಮತ್ತು ಎಲ್.ಎಸ್.ಜಿ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರತಿ ಮ್ಯಾಚದ್ದು ಪ್ರತಿ ರೆಕಾರ್ಡುಗಳನ್ನು ಸೃಷ್ಟಿಯಾದ ದಾಖಲೆಗಳನ್ನು ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ದಯಮಾಡಿ ಹೋಗಿ ನೋಡಿ ಅಂತ ಹೇಳ್ತೀನಿ. ನಾನು ಯಾವುದೇ ರೀತಿಯಾದಂಥ ಹೈಲೈಟ್ಸ್ಗಳು ವಿಡಿಯೋದನ್ನು ಮಾಡೋಲ್ಲ ಸ್ನೇಹಿತರೆ, ಬರೀ ರೆಕಾರ್ಡುಗಳನ್ನೇ ವಿಡಿಯೋ ಮಾಡ್ತಿರ್ತೀನಿ. ದಯಮಾಡಿ ಹೋಗಿ ನೋಡಿ ಸ್ನೇಹಿತರೆ. ನಮಗೆ ಗೊತ್ತೈತಿ ಋತುರಾಜ್ ಗಾಯಕ್ವಾಡ್ ಅವರು ಇಂಜುರಿಯಿಂದ ರೂಲ್ಡ್ ಔಟ್ ಆದ ನಂತರ ನಮ್ಮ ಎಮ್.ಎಸ್.ಡಿ ಅವರು ಕ್ಯಾಪ್ಟನ್ಸಿಯನ್ನು ವಹಿಸ್ಕೊಂಡ್ರು. ಕ್ಯಾಪ್ಟನ್ಸಿಯನ್ನು ವಹಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದ್ರು ಸ್ನೇಹಿತರೆ. ಅದು ಆದ ನಂತರ ಇವರು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಇತಿಹಾಸ ಏನು ಅಂತ ಹೇಳ್ಕೊಂಡು ನಾವೀಗ ನೋಡೋದಕ್ಕೋತಾ ಹೋದ್ರೆ, ನಮಸ್ಕಾರಗಳು ಸ್ನೇಹಿತರೆ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ನಮ್ಮ ಎಮ್.ಎಸ್.ಡಿ ಅವ್ರ ಬಗ್ಗೆ ತಾಲಾರಿ ಅವ್ರ ಬಗ್ಗೆ ನೋಡ್ಕೊತ ಹೋಗೋದಾದ್ರೆ, ಅತಿ ಹೆಚ್ಚು ವಯಸ್ಸಾದ ಪ್ಲೇಯರ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದಂತೂ ಇದು ಒಂದು ಇತಿಹಾಸ ಸ್ನೇಹಿತರೆ. ಇಷ್ಟು ವಯಸ್ಸಾದ ಪ್ಲೇಯರ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. IPLನಲ್ಲಿ ಇವರೇ ಮೇನ್ ಆಗಿ ಬರ್ತಾರೆ ಸ್ನೇಹಿತರೆ. ಓಲ್ಡೆಸ್ಟ್ ಮ್ಯಾನ್ ಟು ವಿನ್ ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸ್ನೇಹಿತರೆ. ಇವರಿಗೆ ಈಗ 43 ವರ್ಷ 281 ದಿನ ಆಗೈತೆ ಸ್ನೇಹಿತರೆ ಇವರಿಗೆ. ಅದು ಆದ ನಂತರ ಅತಿ ವಯಸ್ಸಾದ ಕ್ಯಾಪ್ಟನ್ನಿಂದ IPL ಸ್ನೇಹಿತರೆ. ಇದೀಗ ಇವರು ಅತಿ ವಯಸ್ಸಾದ ಕ್ಯಾಪ್ಟನ್ ಆಗಿ ಹೊರಹೊಮ್ತಾರೆ. ಅದು ಆದ ನಂತರ ಅತಿ ವಯಸ್ಸಾದ ಕ್ಯಾಪ್ಟನ್ ಕೂಡ ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹೊರಹೊಮ್ತಾರೆ. ಅಂದರೆ ಇಷ್ಟು ವಯಸ್ಸಿನವರು ಕ್ಯಾಪ್ಟನ್ ಆಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದವರು ಕೂಡ ಇವರು ಆಗ್ತಾರೆ. ಅದು ಆದ ನಂತರ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ವಿನ್ನನ್ನು ಆದವರು ಸ್ನೇಹಿತರೆ ಪಟ್ಟಿಯಲ್ಲಿ ಇವರು ಕೂಡ ಟಾಪಲ್ಲಿ ಬರ್ತಾರೆ. ಇವರು ಅತಿ ಹೆಚ್ಚು ಟಾಪಲ್ಲಿ ಇವರು ಬರ್ತಾರೆ ಸ್ನೇಹಿತರೆ. ಅದು ಆದ ನಂತರ ನಮ್ಮ ರೋಹಿತ್ ಶರ್ಮಾ ಅವರು ಸ್ನೇಹಿತರೆ, ಇವರು 13 ಪಂದ್ಯಗಳಲ್ಲಿ ಆಗಿದ್ದಾರೆ. ನಮ್ಮ ಎಮ್.ಎಸ್.ಡಿ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು ಕ್ಯಾಪ್ಟನ್ ಆಗಿ 17 ಪಂದ್ಯಗಳಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಹೊಂದಿದ್ದರು. ಅದು ಆದ ನಂತರ ಸೆಕೆಂಡ್ ರೋಹಿತ್ ಶರ್ಮಾ ಅವರು ಸ್ನೇಹಿತರೆ, ಅವರು 13 ಪಂದ್ಯಗಳಲ್ಲಿ. ಅದು ಆದ ನಂತರ ಅಂದ್ರೆ ಕ್ಯಾಪ್ಟನ್ ಆಗಿ ಅಲ್ಲ, ಒಟ್ಟು ಓವರಲ್ ಆಗಿ ಮ್ಯಾನ್ ಆಫ್ ದಿ ಅವಾರ್ಡ್ ಮ್ಯಾಚನ್ನು ಹೊಂದಿದವರಲ್ಲಿ ನಮ್ಮ ವಿರಾಟ್ ಕೊಹ್ಲಿಯವರು ಮತ್ತು ಡೇವಿಡ್ ವಾರ್ನರ್ ಅವರನ್ನು ಸರಿಗಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟೋಟಲ್ ಆಗಿ ಇವರು 18 ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದರು. ಈ ಹಿಂದೆ ವಿರಾಟ್ ಕೊಹ್ಲಿಯವರು ಮತ್ತು ವಾರ್ನರ್ ಅವರು ಇಬ್ಬರು 18 ಹೊಂದಿದ್ದರು. ಇದೀಗ ನಮ್ಮ ಎಮ್.ಎಸ್.ಡಿ ಅವರು ಕೂಡ ಇವರ ಸರಿಸಮಾನವಾಗಿ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು IPLನಲ್ಲಿ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದವರು ಯಾರಂತ ನೋಡಿದ್ರೆ ನಮ್ಮ ABD ಅವರು 25 ಸಲ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದ್ದಾರೆ ಸ್ನೇಹಿತರೆ. ಅವರೇ ಟಾಪಲ್ಲಿ ಬರ್ತಾರೆ ಈಗ. ಅದು ಆದ ನಂತರ ಒಬ್ಬ ಪ್ಲೇಯರ್ ಮ್ಯಾನ್ ಆಫ್ ದಿ ಮ್ಯಾಚ್ ಅತಿ ಹೆಚ್ಚು ಒಂದೇ ತಂಡಕ್ಕೆ ಆಗಿರೋದು ಪಟ್ಟಿಯನ್ನು ನೋಡ್ಕೊತ ಹೋದ್ರೆ ಸ್ನೇಹಿತರೆ, ನಮ್ಮ ಜಡೇಜಾ ಅವರು ನಮ್ಮ ಎಮ್.ಎಸ್.ಡಿ ಅವರು CM ಬರ್ತಾರೆ ಸ್ನೇಹಿತರೆ. 16 ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು CSK ಪರ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಇವರು ಒಂದೇ ತಂಡಕ್ಕೆ. ಅದು ಆದ ನಂತರ ನಮ್ಮ ಸೆಹ್ವಾಗ್ ಅವರು DC ಪರ ಸ್ನೇಹಿತರೆ. ಇನ್ನು ನಮ್ಮ ABD ಅವರು 23 ಸಲ RCBಗೆ ಆಗಿದ್ದಾರೆ ಸ್ನೇಹಿತರೆ. ನಮ್ಮ ನಾರಾಯಣ್ ಅವರು KKRಗೆ 16 ಸಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಆದ ನಂತರ 2022ರಿಂದ ಇಲ್ಲಿಯವರೆಗೂ ಸ್ನೇಹಿತರೆ ಡೆತ್ ಓವರ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಳಗಿಸಿದವರನ್ನು ಪಟ್ಟಿಯನ್ನು ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಮ್ಮ ಹರ್ಷಲ್ ಪಟೇಲ್ ಅವರು 35 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಎರಡನೇದವರು ಪತಿರಾನ ಅವರು ಸ್ನೇಹಿತರೆ 29 ವಿಕೆಟ್ಗಳನ್ನು. ಇನ್ನು ಮೂರನೇದವರು T ನಟರಾಜನ್ ಅವರು ಸ್ನೇಹಿತರೆ 27 ವಿಕೆಟ್. ನಾಲ್ಕನೇದವರು ಹರ್ಷದೀಪ್ ಸಿಂಗ್ 25 ವಿಕೆಟ್. ಐದನೇದವರು ಖಲೀಲ್ ಅಹಮದ್ ಅವರು 22 ವಿಕೆಟ್ಗಳನ್ನು ಪಳಗಿಸಿ ಈ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು 3 ಪ್ಲೇಯರ್ಗಳಿಂದ ಈ ದಾಖಲೆಯನ್ನು ಮಾಡೋಕ್ಕಾಗೈತೆ ಸ್ನೇಹಿತರೆ. ಬೇರೆ ಯಾವ ಪ್ಲೇಯರಿಂದ ಈ ದಾಖಲೆಯನ್ನು ಮಾಡೋಕ್ಕಾಗಿಲ್ಲ. ಅದು ಯಾವಾಗ CSK ಮತ್ತು LSG ನಡುವಿನ ಪಂದ್ಯದಲ್ಲಿ ಆಯ್ತಲ್ಲ, ಅದು ಆದ ನಂತರ 3 ಜನ ಇದ್ದರು. ಈ ಹಿಂದೆ ಇಬ್ಬರೇ ಇದ್ದರು ಸ್ನೇಹಿತರೆ. ಅದು ಯಾರು 3 ಜನ, ಅದು ಯಾರ್ಯಾರು ಅಂತ ನೋಡ್ಕೊಂಡು ಹೋಗೋದಾದ್ರೆ, ಏನು ಈ 3 ಜನ ಏನದಾರಲ್ಲ, ಇವರು ಎಷ್ಟು ತಂಡಗಳದನೋ ಎಲ್ಲ ತಂಡಗಳ ವಿರುದ್ಧನೂ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಗೆದ್ದೇ ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾರ್ಯಾರಂತ ನೋಡ್ಕೊಂಡು ಹೋಗೋದಾದ್ರೆ, ಮೊದಲನೇದಾಗಿ ಈಗ ನಮ್ಮ ಎಮ್.ಎಸ್.ಡಿ ಅವರು ಬರ್ತಾರೆ ಸ್ನೇಹಿತರೆ. ಇವರು ಎಲ್ಲ ತಂಡಗಳ ವಿರುದ್ಧನೂ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಗೆದ್ದಿದ್ದಾರೆ. ಅದು ಆದ ನಂತರ ನಮ್ಮ ABD ವಿಲ್ಲರ್ಸ್ ಅವರು, ನಮ್ಮ ಕ್ರಿಸ್ ಗೇಲ್ ಅವರು, ಈ 3 ಜನ ABD, ಕ್ರಿಸ್ ಗೇಲ್ RCB ಪರ ಆಡಿದ್ದಾರಲ್ಲ, ಈ 3 ಜನಗಳು ಎಲ್ಲ ತಂಡಗಳ ವಿರುದ್ಧನೂ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಗೆದ್ದಿದ್ದಾರೆ ಸ್ನೇಹಿತರೆ. ಬಟ್ ಬೇರೆ ಯಾವ ಪ್ಲೇಯರ್ ಕೂಡ ಈ ಸಾಧನೆಯನ್ನು ಮಾಡೋಕ್ಕಾಗಿಲ್ಲ. ಬರೀ 3 ಜನ ಮಾಡಿದ್ದಾರೆ. ಅದು ಆದ ನಂತರ ಇನ್ನು ನಾ ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ, ಆದರೂ ಮತ್ತೆ ಈ ಹೇಳುವಂಥ ಪರಿಸ್ಥಿತಿ ಐತಿ. ಅತಿ ಹೆಚ್ಚು ವಿಕೆಟ್ಗಳನ್ನು ಮೊದಲನೇ ಓವರ್ನಲ್ಲಿ ಪಡೆದಂತಹ ಪ್ಲೇಯರ್ ನೋಡೋದಾದ್ರೆ, ಇನ್ನು ಖಲೀಲ್ ಅಹಮದ್ ಅವರು 4 ವಿಕೆಟು, ಇನ್ನು ಆರ್ಚರ್ ಅವರು 3 ವಿಕೆಟ್, ಬೋಲ್ಟ್ ಅವರು 2 ವಿಕೆಟ್, ಠಾಕೂರ್ ಅವರು 2, ಸಿರಾಜ್ ಅವರು 2 ವಿಕೆಟ್ಗಳು ಸ್ನೇಹಿತರೆ. ಅದು ಆದ ನಂತರ ಅತಿ ಹೆಚ್ಚು ಬಾರಿ ಸ್ಟಂಪಿಂಗ್ ಮತ್ತು ಬೌಲರ್ ಏನು ಕಾಂಬಿನೇಷನ್ ಇದ್ದುಕೊಂಡು ಸ್ನೇಹಿತರೆ, 2 ಜೊತೆಗೂಡಿ ಬಾಲರ್ ಮತ್ತು ಕೀಪರ್ ಜೊತೆಗೂಡಿಕೊಂಡು ಅತಿ ಹೆಚ್ಚು ಬಾರಿ ತೊಗೊಂಡು ನೋಡ್ಕೊತ ಹೋಗೋದಾದ್ರೆ, ಅಚ್ಚರಿ ವಿಷಯ ಅಂದರೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಈ ಪಟ್ಟಿಯಲ್ಲಿ ಟಾಪಲ್ಲಿ ಅದಾರ ಅಂತ ಹೇಳ್ಬೋದು ಸ್ನೇಹಿತರೆ.
ನೋಡೋದಾದರೆ 9 ಸಲ ಅಮಿತ್ ಮಿಶ್ರಾ ಅವರು ಮತ್ತು ದಿನೇಶ್ ಕಾರ್ತಿಕ್ ಅವರು ಕಾಂಬಿನೇಷನ್ ಮಾಡಿಕೊಂಡು 9 ಸಲ ಈ ರೀತಿಯನ್ನು ಸ್ಟಂಪಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅದು ಆದ ನಂತರ ಪ್ರಜ್ಞಾ ಅವರು, ಅಡಾಮ್ ಅವರು ಸ್ನೇಹಿತರೆ ಇವರು ಕೂಡ 9 ಸಲ, ಅದು ಆದ ನಂತರ ಜಡೇಜಾ ಮತ್ತು MSD ಇವರು ಕೂಡ 9 ಸಲ ಸ್ನೇಹಿತರೆ. ಇನ್ನು ಅದು ಆದ ನಂತರ ಅಶ್ವಿನಿ ಮತ್ತು MSD ಇವರು ಕೂಡ 8 ಸಲ ಈ ಸಾಧನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಆದ ನಂತರ ಏನು 4 ಓವರ್ ನಾವು ಬಾಲಿಂಗ್ ಮಾಡ್ತೇವಲ್ಲ, 4 ಓವರ್ ಬಾಲ್ ಮಾಡೋ ಮುಂದಾಗ ಅತಿ ಕಡಿಮೆ ರನ್ಗಳನ್ನು ಕೊಟ್ಟ ಪ್ಲೇಯರನ್ನು ನೋಡ್ಕೊತ ಹೋದ ಇದು 2025ರಲ್ಲಿ ಮಾತ್ರ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಸುನಿಲ್ ನಾರಾಯಣ್ ಅವರು ಬರ್ತಾರೆ. ಇವರು 13 ರನ್ಗಳನ್ನು ನೀಡಿದ್ದಾರೆ ಸ್ನೇಹಿತರೆ CSK ವಿರುದ್ಧ. ಅದು ಆದ ನಂತರ ನೂರ್ ಅಹ್ಮದ್ ಅವರು 13 ರನ್ನುಗಳನ್ನ ಅವರು LSG ವಿರುದ್ಧ ನೀಡಿದ್ದಾರೆ. ಅದು ಆದ ನಂತರ ಹರ್ಷಿತ್ ರಾಣಾ ಅವರು 16 ರನ್ನುಗಳನ್ನ CSK ವಿರುದ್ಧ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ಗೊತ್ತೈತಿ ಸ್ನೇಹಿತರೆ, ಅತಿ ಹೆಚ್ಚು ಸಿಕ್ಸ್ಗಳನ್ನು, ಅತಿ ಹೆಚ್ಚು ಟಾಪಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಇರೋದು LSG ಅಲ್ಲ. ಅದೇ ಮತ್ತು ಅತಿ ಹೆಚ್ಚು ರನ್ನುಗಳನ್ನು ಅದೇ ರೀತಿಯಾಗಿ ಹೊಡ್ತಾ ಬಂದೈತಿ. ಈಗೇನು 166 ರನ್ನುಗಳನ್ನ ಹೊಡೆದ್ರಲ್ಲ, ಇದು 2025ರಲ್ಲಿ ಅತಿ ಕಡಿಮೆ ಟೋಟಲ್ ಆಗಿ ಹೊರಹೊಮ್ಮುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ ಆಗುತ್ತೋ ಇಲ್ಲ ಗೊತ್ತು, ಇಲ್ಲಿಯವರೆಗೂ ಅತಿ ಕಡಿಮೆ ರನ್ ಆಗಿತ್ತು. ಅದು ಆದ ನಂತರ ಇನ್ನು ಫೀಲ್ಡಿಂಗ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಳಗಿಸಿದವ್ರನ್ನ ನೋಡ್ಕೋತ ಹೋದ್ರೆ ಪ್ಲೇಯರ್ಗಳನ್ನು, ಇದರಲ್ಲಿ ಕೂಡ ಅಚ್ಚೇರಿ ವಿಷಯವಾಗಿ ನಮ್ಮ ದಿನೇಶ್ ಕಾರ್ತಿಕ್ ಅವರು, ನಮ್ಮ ABD ವಿಲಿಯರ್ಸ್ ಅವರು ಬರ್ತಾರೆ ಸ್ನೇಹಿತರೆ. ಮೊದಲನೇದಾಗಿ MSD ಅವರು ಬರ್ತಾರೆ. ಇವರು ಮೇಯ್ನಾಗಿ ಗೊತ್ತೈತಿ ವಿಕೆಟ್ ಕೀಪರ್ ಇರ್ತಾರಲ್ಲ, ಇನ್ನು 201 ಸಲ ಇವರು ಈ ರೀತಿಯಾಗಿ ವಿಕೆಟನ್ನು ಪಡೆದಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ನಮ್ಮ ದಿನೇಶ್ ಕಾರ್ತಿಕ್ ಅವರು 182 ಸಲ, ಮೂರನೇದರು 126 ಸಲ ನಮ್ಮ ABD ವಿಲಿಯರ್ಸ್ ಅವರು ಸ್ನೇಹಿತರೆ. ಇದಾಗಿತ್ತು ನನಗೆ ಗೊತ್ತಿದ್ದಂತಹ ದಾಖಲೆಗಳು ಸ್ನೇಹಿತರೆ. ನಿಮಗೆ ಯಾವುದಾದ್ರು ದಾಖಲೆಗಳು ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.